ಹನುಮಾನ ಹರಿಮೇ ತತ್ರ ಕೊಟ್ಟು ನಮ್ಮ ಜನಸಂಖ್ಯೆ ಕಡಿಮೆ ಆಗಮಿಸಬೇಕಾಗಿ ವೇದಿಕೆಗೆ ಬೇಗ 2 ಮಿನಿಟ್ಸ್ ಎಲ್ಲ ಮುಗಿಬೇಕು. ಒಕ್ಕೂಟ ಬೆಳೆಯಲಿ, ಕಾರ್ಯಕ್ರಮದ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ ಹಿಂದೆ ಬನ್ನಿ. ಜೈ ಶ್ರೀ ನಮಸ್ಕಾರ.
ನನ್ನ ಹೆಸರು ಕವಿತಾ. ನಾನು ಭದ್ರಾವತಿಯಿಂದ ಬಂದಿರೋದು. ನಮ್ಮ ಗೃಹಶೋಭಾ ಅಕಾಡೆಮಿಯಿಂದ ನಮ್ಮ ಪೂರ್ತಿ ತಂಡವನ್ನ ಇವತ್ತು ಈ ಶಿವಮೊಗ್ಗದಲ್ಲಿ ನಡೀತಾ ಇರೋ ಒಕ್ಕಲಿಗರ ಸಂಘದಲ್ಲಿ ಪೂರ್ತಿ ಸಸ್ಯಾಹಾರಿ ಒಂದು ಭೋಜನ ಮೇಳವನ್ನ ನಡೀತಾ ಇದೆ. ಇದಕ್ಕೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಪ್ರಾಂತದ ಒಂದೊಂದು ಬೇರೆ ಬೇರೆ ವಿಧವಾದ ಶೈಲಿಯ ಅಡುಗೆಗಳನ್ನ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮಹಾರಾಷ್ಟ್ರ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಮಲೆನಾಡು ಎಲ್ಲ ಸೊಬಗನ್ನ ನಾವಿಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ತುಂಬಾನೇ ಖುಷಿ ಆಗ್ತಿದೆ. ಕಾರ್ಯಕ್ರಮನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾವಿಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಜೋಳದ ರೊಟ್ಟಿ, ರಾಗಿ ರೊಟ್ಟಿ ನಮ್ಮ ಸ್ಪೆಷಲ್ಲು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಟ್ನಿ ಪುಡಿಗಳು, ರೊಟ್ಟಿಗಳು ತುಂಬಾ ಸ್ಪೆಷಲ್ಲು. ಹೀಗಾಗಿ ಇದು ಒಂದು ದಿಢೀರ್ ಉಪ್ಪಿನಕಾಯಿ, ಆಮೇಲೆ ವರ್ಷ ಇಡೀ ಇಡೋ ಉಪ್ಪಿನಕಾಯಿ, ಅಗಸಿ ಚಟ್ನಿ, ಗುರಳ್ ಚಟ್ನಿ, ಶೇಂಗಾ ಚಟ್ನಿ, ಮೆಂತ್ಯ ಚಟ್ನಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಂಡಿರೋ ಮಾವಿನ ಉಪ್ಪಿನಕಾಯಿ, ಇದಕ್ಕೆ ಕರಂಡಿ ಅಂತೀವಿ, ಚಳ್ಳಕಾಯಿ ಕರಂಡಿ, ಹಾಗೂ ಮೊಸರು, ಸಲಾಡ್ಗಳು. ಆಮೇಲೆ ಇಲ್ಲಿ ಬಂದ್ಬಿಟ್ರೆ ರೊಟ್ಟಿಗೆ ನೆಂಚ್ಕೊಳ್ಳೋಕೆ ಎಣಗಾಯಿ, ಆಮೇಲೆ ಮಡಕಿಕಾಳು ಉಸಳಿ, ನುಗ್ಗೆಕಾಯಿ ಗೊಜ್ಜು, ಮಾವಿನಕಾಯಿ ಗೊಜ್ಜು, ಕಡಲೆಕಾಳು ಉಸಳಿ, ಬುತ್ತಿ, ಆಮೇಲೆ ಸ್ಪೆಷಲ್ ಆಗಿ ಸುವರ್ಣಗಡ್ಡೆಯಿಂದ ಮಾಡಿರೋಂಥ ಇದೊಂದು ಫ್ರೈ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಬಂದ್ಬಿಟ್ರೆ ನಮ್ಮ ಮಜ್ಜಿಗೆ, ಅಲೋವೆರಾ ಜ್ಯೂಸು, ಮಾವಿನಕಾಯಿ ಲಸ್ಸಿ, ಮತ್ತೆ ಮಾವಿನಕಾಯಿ ಶಿಕರಣಿ ಜೊತೆ ಇದೆಲ್ಲನೂ ಕೂಡ ಕಡುಬಾಗ್ಲಿ, ಹೋಳಿಗೆ ಆಗ್ಲಿ, ಮಾವಿನಕಾಯನ್ನ ಹಣ್ಣನ್ನ ಉಪಯೋಗಿಸ್ಕೊಂಡು ಮಾಡಿರೋಂಥ ಪದಾರ್ಥಗಳು. ಓಕೆ, ಎಲ್ಲ ಸ್ವೀಟು ಮ್ಯಾಮ್. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಕಡಲೆ ಹಿಟ್ಟಿನ ವಡೆ, ಜುನ್ಕಾ ಕೂಡ ಅಂತಾರೆ. ಆಮೇಲೆ ಮಾವಿನಕಾಯಿ ಚಿತ್ರಾನ್ನ, ಇದೆಲ್ಲ ರೊಟ್ಟಿಗಳು ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಹುಳಿ ಚಟ್ನಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ. ಆಮೇಲೆ ಈ ಕಡೆ ನಮ್ಮ ಚಾಟ್ಸ್ ಅಲ್ಲಿ ಬಂದ್ರೆ ಸೀಬೆಕಾಯಿ ಚಾಟ್ಸ್ ಅಂತ ಮಾಡಿದೀವಿ. ಆಮೇಲೆ ಸುವರ್ಣಗಡ್ಡೆಯಿಂದ ಕಬಾಬ್ ಮಾಡಿದೀವಿ. ಇಲ್ಲಿ ಸಲಾಡ್ ಇದೆ, ಇದು ಹೆಲ್ತಿಗೆ ತುಂಬಾ ಒಳ್ಳೇದು. ಪ್ರತಿಯೊಂದು ತರಕಾರಿಯನ್ನ ಯೂಸ್ ಮಾಡ್ಕೊಂಡು ಒಂದು ಸಲಾಡ್ ಅನ್ನ ರೆಡಿ ಮಾಡಿದೀವಿ. ಆಮೇಲೆ ನಮ್ಮ ಮಲ್ನಾಡು ಶೈಲಿ ಇದು ಕಡಬು ಮಾಡಿದೀವಿ, ಅಕ್ಕಿ ಕಡಬು, ಅದಕ್ಕೆ ಗೊಜ್ಜೆ. ಆಮೇಲೆ ನಮ್ಮ ಮಂಡ್ಯ ಶೈಲಿ ರಾಗಿ ಮುದ್ದೆ ಮತ್ತು ಬಸ್ಸಾರು. ಇದು ಕೂಡ ಒಂದು ಸ್ವೀಟ್ ಖಾದ್ಯನೇ ಇದೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ನಮ್ದು ಐಸಿರಿ ತಂಡ. ನಾವಿಲ್ಲಿ ರಾಗಿ ಹಲ್ವಾ ಮಾಡಿದೀವಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬರೀ ಕಾಯಿ ಹಾಲು, ರಾಗಿ ಅದೆಲ್ಲ ಯೂಸ್ ಮಾಡಿರೋದು. ಹಾಗೇನೆ ಇದು ಸಲಾಡು, ಬೀಟ್ರೋಟು ಮತ್ತೆ ಸೌತೆಕಾಯಿದು. ಇದು ರಾಗಿ ದೋಸೆ, ಶುಗರು ಅವರಿಗೆಲ್ಲ ಅಕ್ಕಿ ಎಲ್ಲ ತಿನ್ಬಾರ್ದಲ್ವಾ, ಅವರು ರಾಗಿ ದೋಸೆ, ಟೊಮಟೊಕಾಯಿ ಚಟ್ನಿ, ಉಪ್ಪಿನಕಾಯಿ ಇದು. ಹಾಗೇನೆ ಇದು ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ, ಅದಕ್ಕೆ ಗುರೆಳ್ಳು ಅಂದ್ರೆ ಕುರಶಿಗೆ ಎಳ್ಳು ಮತ್ತೆ ಕಳಲೆ ಪಲ್ಯ. ಕಳಲೆ ಈಗ ಮಳೆಗಾಲದಲ್ಲಿ ಸಿಗುವಂತದ್ದು. ಹಾಗೇನೆ ಇದು ಅಗಸೆ ಬೀಜ ಚಟ್ನಿ, ಅಗಸೆ ಬೀಜನ ಹುರಿದು ಬರೀ ಅಗಸೆ ಬೀಜ ಅದು ಹಾಕಿ ಮಾಡಿರೋದು. ಇದು ಕಡಲೆ ಮಿಠಾಯಿ, ಬೆಲ್ಲದಲ್ಲಿ ಮಾಡಿರೋದು. ಇದೆಲ್ಲ ಶುಗರ್ ಇರೋರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಹಾಗೇನೆ ಇದು ಬೆಲ್ಲದ ಪಾನಕ, ಈಗ ಸಕ್ಕರೆ ಎಲ್ಲ ಹಾಕ್ತೇನೆ, ಬೆಲ್ಲ ಮತ್ತೆ ನಿಂಬೆ ಹುಳಿ ಹಾಕಿ ಮಾಡಿರೋದು. ಇದೆಲ್ಲ ಹೆಚ್ಚಾಗಿ ಶುಗರ್ ಇರೋರಿಗೆ ಅಂತಾನೆ ಪ್ರಿಫರೆನ್ಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ಶ್ರೇಯಾ. ನನ್ನ ಹೆಸರು ರೇಣುಕಾ ಅಂತ. ನನ್ನ ಹೆಸರು ಜ್ಯೋತಿ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ವಿನೋದ ಅಂತ. ನಾವು ಹೋಸ್ಟರ್ಸ್ ಈ ಅಖಿಲ ಕರ್ನಾಟಕ ಒಕ್ಕಲಿಗರ ವೇದಿಕೆ. ನಮ್ಮ ಹೆಸರು ಶ್ವೇತಾ. ನನ್ನ ಹೆಸರು ಫಾಮಿದಾ ಅಂತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಆಯೋಜಿಸಲಾಗಿರುವಂತಹ ಈ ಅಡಿಗೆ ಕಾಂಪಿಟೇಷನ್ಗೆ ನಾವು ಹೊಯ್ಸಳ ಮಹಿಳಾ ಸಂಘದಿಂದ ಬಂದಿದ್ದೀವಿ. ನಾನು ವನಜಾ ರವಿಕುಮಾರ್. ನಾನು ಶಶಿ ಶಂಕರ್ ಅಂತ. ನಾನು ಶೋಭಾ ಸುಬ್ರಹ್ಮಣ್ಯ. ನಾನು ವಿದ್ಯಾ ಮಂಜುನಾಥ್ ಅಂತ ಹೇಳಿ. ನಾನು ಉಮಾ ರಾಮಮೂರ್ತಿ ಅಂತ ಹೇಳಿ ಬಂದಿದ್ದೀನಿ. ನಾವು 5 ಜನನು ಸೇರಿ 5 ತರ ಅಡಿಗೆಗಳನ್ನು ಮಾಡ್ಕೊಂಡ್ ಬಂದಿದ್ದೀವಿ. ಮೊದಲನೇದಾಗಿ ಹೇಳ್ತಾರೆ ನಾನು ಇದು ಶಾಹಿ ಮೀಠಾ ಪರಾಠ, ಫುಲ್ ಡ್ರೈ ಫ್ರೂಟ್ಸ್ ಹಾಕಿ ಗೋಧಿ ಹಿಟ್ಟಲ್ಲಿ ಮಾಡಿರೋದು. ಅದಕ್ಕೆ ಕಾಂಬಿನೇಷನ್ ಇದ್ರದ್ದು ಎಲ್ಲ ಫ್ರೂಟ್ಸ್ ಹಾಕಿ ಒಂದು ಫ್ರೂಟ್ ಪಂಚ್ ತರ ಮಾಡಿದ್ದೀನಿ. ಇದು ತೊಗರಿಬೇಳೆ ನುಚ್ಚುನುಂಡೆ ಅಂತ ಸಾಂಪ್ರದಾಯಿಕ ತಿಂಡಿ. ಇದು ಜಿಡ್ಡು ಇರಲ್ಲ ಇದರಲ್ಲಿ, ತೊಗರಿಬೇಳೆನಲ್ಲೇ ಮಾಡಿ ಎಲ್ಲರ ಬೇಳೆಗಳು ಹಾಕ್ತಾರೆ. ನಮ್ಮ ಮನೆಯಲ್ಲೇ ನಮ್ಮ ತಾಯಿ, ಅಜ್ಜಿ, ಮುತ್ತಜ್ಜಿ ಎಲ್ಲ ತೊಗರಿಬೇಳೆನಲ್ಲೇ ಮಾಡ್ತೀನಿ. ನಾನು ಅದೇನೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಇದು ತುಂಬಾ ಆರೋಗ್ಯಕರವಾಗಿರುತ್ತೆ, ಜಿಡ್ಡಿರಲ್ವಲ್ಲ, ಹಂಗಾಗಿ ಎಲ್ಲರೂ ತಗೊಳ್ಬೋದ ತಿಂಡಿ. ಇದಕ್ಕೆ ಕಾಂಬಿನೇಷನ್ ಚಟ್ನಿ ಮತ್ತೆ ಮಜ್ಜಿಗೆ ಹುಳಿ ಅಂತ ಮಾಡ್ತೀವಿ ನಮ್ಮಲ್ಲಿ, ಅದಿದೆ. ಥ್ಯಾಂಕ್ ಯು. ನಾ ಮಾಡಿರುವಂತ ತಿಂಡಿ ಮಕ್ಳಿಗೆ ಬಹಳ ಇಷ್ಟ ಆಗತ್ತೆ.
ಸ್ನೋಬಾಲ್ ಅಂತ. ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡಿಬಿಟ್ಟು ಅದನ್ನ ಉಂಡೆ ಕಟ್ಟಿ ಅದ್ರ ಮೇಲೆ ಈಗ ಮಾವಿನ ಹಣ್ಣಿನ ಕಾಲ ಅಲ್ಲ, ಅದರದ್ದು ಮಾವಿನ ಹಣ್ಣಿನ ರಸ ಹಾಕಿ ಇದಕ್ಕೆ ಪುಡಿಂಗ್ ತರ ಮಾಡಿಟ್ಟಿದ್ದೀನಿ. ಇದಕ್ಕೆ ಕಸ್ಟರ್ಡ್ನ ಹಾಕಿ ಇದನ್ನ ಕೂಲಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಚೆನ್ನಾಗಿ ತಿಂತಾರೆ, ಚಪ್ಪರಿಸ್ತಾರೆ. ನಾನು ಮಾಡಿರುವಂಥದ್ದು 2 ರೀತಿಯ ಉಂಡೆಗಳೆಲ್ಲ ಮಾಡಿದ್ದೀನಿ. ಒಂದು ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಒಂದು ಖಾದ್ಯ, ಇನ್ನೊಂದು ಎಲ್ಲ ಡ್ರೈ ಫ್ರೂಟ್ಸ್ 16 ಐಟಮ್ಗಳನ್ನು ಹಾಕಿ ಅದನ್ನೆಲ್ಲ ಸಪ್ರೇಟಾಗಿ ಪುಡಿ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಆದಂತಹ ಪುಡಿ ಬೆಲ್ಲ ಅದ್ರ ಜೊತೆಗೆ ಸೇರಿಸಿ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಟಿರುವಂಥ ಒಂದು ಇದು. ಮಕ್ಕಳಿಗೆ ಹಾಗೂ ವಯಸ್ಸಾದವರಿಗೆ ಇದು ಕೊಟ್ಟರೆ ತುಂಬ ಆರೋಗ್ಯಕರವಾದಂಥ ಒಂದು ಖಾದ್ಯ ಆಗಿದೆ. ಹಾಗಾಗಿ ಇದು ತುಂಬ ಒಳ್ಳೆಯ ಒಂದು ಖಾದ್ಯ ಅಂಥೇಳಿ ಇವತ್ತು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ನನ್ನ ಹೆಸರು ಉಮಾ ರಾಮಮೂರ್ತಿ ಅಂತ. ನಾನು ಹೊಯ್ಸಳ ಮಹಿಳಾ ಸಂಘದಿಂದ ಬಂದಿದ್ದೀನಿ. ನಾನು ಸಾಂಪ್ರದಾಯಿಕವಾಗಿ ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ. ಇದು ಕ್ಯಾಪ್ಸಿಕಮು ಮತ್ತು ಬಟಾಣಿ, ಸಬ್ಬಸಿಗೆ ಸೊಪ್ಪು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದನ್ನು ಕ್ಯಾಪ್ಸಿಕಮ್ ಬಾತ್ ಅಂತ ಹೇಳಿ ಮಾಡಿದ್ದೀನಿ. ಇದು ಅತಿಥಿಗಳು ಬಂದಾಗ ಚಿತ್ರಾನ್ನದ ಬದಲು ಇದನ್ನು ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ. ನಮಸ್ಕಾರ. ಇದು ಇವತ್ತು ಆಹಾರ ಮೇಳ ಅಂತ ಹೇಳಿ ಒಕ್ಕಲಿಗರ ಸಮುದಾಯದಿಂದ ಇಟ್ಟಿದ್ರು. ನಾವೆಲ್ಲರೂ ಸೇರಿ 5 ಜನ ಒಂದೊಂದು ಐಟಮ್ ಮಾಡ್ಕೊಂಡ್ ಬಂದಿದ್ವಿ. ನಮ್ಮಲ್ಲಿ ಇದು ಮಲೆನಾಡ ಸ್ಪೆಷಲ್, ಇದು ಶಿವಮೊಗ್ಗ ಮಲೆನಾಡ ಸ್ಪೆಷಲ್ ಒತ್ತು ಶಾವಿಗೆ. ಆಮೇಲೆ ಒತ್ತು ಶಾವಿಗೆಗೆ ಕಾಯಿ ಹಾಲು ಮತ್ತೆ ಪುಡಿ ಹಾಕೊಂಡು ತಿನ್ನೋದು. ಅದರಲ್ಲೇ ಇದನ್ನು ಉಪ್ಪಿಟ್ಟು ಅಥವಾ ಒಗ್ಗರಣೆ ಚಿತ್ರಾನ್ನ ಅಂತಾರೆ. ಇದು ತೆಂಗೋಳು ಇದೆಲ್ಲ ಸ್ಪೆಷಲೇ ಮಲೆನಾಡಿದ್ದು. ಅದರಲ್ಲಿ ಇದು ದೊಡ್ಡಪತ್ರೆ ಮಾತ್ರ ಕೆಮ್ಮಿಗೆ ನಾಟಿ ಔಷಧಿ, ಹಾಗೆ ಇದು ಕೂಡ ಔಷಧಿ, ಒಂದೆಲ್ಗ. ಈ ತರ ಆಗಿ ಇದು ಮಲೆನಾಡು ಸ್ಪೆಷಲ್ ಆಗಿ ಮಾಡಿದ್ದೇವೆ. ಈಗ ರಾಗಿ ಸ್ಪೆಷಲ್ ಕೊಡ್ತಾರೆ. ಹಲೋ, ನಮಸ್ತೆ. ನನ್ನ ಹೆಸರು ಮಂಗಳ ರವಿಕುಮಾರ್ ಅಂತ. ಒಕ್ಕಲಿಗರ ಸಮಾಜದಿಂದ ಆಹಾರ ಮೇಳವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನಾನು ರಾಗಿ ಹಿಟ್ಟಿನಿಂದ ಲಡ್ಡು ಮಾಡ್ತಾ ಇದ್ದೀನಿ. ರಾಗಿ ಹಿಟ್ಟು ಹುರಿದ್ಬಿಟ್ಟು ತುಪ್ಪದಲ್ಲಿ ಅದನ್ನು ಬೆಲ್ಲ ಪುಡಿ ಮಾಡಿ ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಗಸಗಸೆ ಮತ್ತು ಪುಡಿಯನ್ನು ಹಾಕಿ ಬೆಲ್ಲ ಹಾಕಿ ಅದನ್ನು ತುಪ್ಪದಲ್ಲಿ ಕಟ್ಟಿದ್ವಿ. ಅದು ಆಹಾರಕ್ಕೆ ಒಳ್ಳೆಯದು, ತುಂಬ ಶುಗರ್ಗೆ ಅದಕ್ಕೆಲ್ಲ ತುಂಬ ಒಳ್ಳೆ ಆಹಾರ. ಮತ್ತು ಉಂಡೆ ಬರೀ ಮುದ್ದೆ ರೊಟ್ಟಿ ಮಾಡ್ತಾರೆ ಅಷ್ಟೇ. ನಾನು ಅದರಲ್ಲಿ ಸ್ವೀಟನ್ನು ಮಾಡ್ಬೋದು, ಉಂಡೆನೂ ಮಾಡ್ಬೋದು. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಇದನ್ನು ಕೊಡ್ಬೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಅಂಟುಂಡೆ ಮಾಡಿದ್ದೀನಿ. ನನ್ನ ಹೆಸರು ಸುಜಾತ ಪೀರಾ ಅಂತೇಳಿ. ಅಂಟುಂಡೆ ಅಂತೇಳಿ ಮಾಡಿದ್ದೀನಿ. ಒಣ ಕೊಬ್ಬರಿ, ಆಮೇಲೆ ಉತ್ತುತ್ತಿ, ಆಮೇಲೆ ಬಾದಾಮಿ, ಹಿಪ್ಲಿ, ಆಮೇಲೆ ಏಲಕ್ಕಿ, ಜಾಯಿಕಾಯಿ, ಅಂಟು ಅಂಟೆಲ್ಲ ತುಪ್ಪದಲ್ಲಿ ಕರ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ಟೋದು ಇದು. ಆಮೇಲೆ ಪೌಷ್ಟಿಕ ಆಹಾರ ಬಾಣಂತಿಗೂ ಕೂಡ ಕೊಡ್ಬೋದು, ಬಾಣಂತಿಯರಿಗೂ ಕೂಡ ಕೊಡುತ್ತೆ. ಆಮೇಲೆ ಇದು ಮ್ಯಾಂಗೋ ಬೈಟ್ ಅಂತ ಹೇಳ್ಬಿಟ್ಟು ಗಿಣಿಮುತ್ತಿ ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೆಗೆದುಬಿಟ್ಟು ಅದು ಸಣ್ಣಾಗಿ ಸ್ಲೈಸ್ ಮಾಡಿಕೊಂಡು ಪುದೀನಾನು ಅದು ಮಿಕ್ಸಿ ಮಾಡ್ಕೊಳ್ಳೋದು. ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ಬಾಣಲೆ ಥರ ಅದರಲ್ಲಿ ಸ್ವಲ್ಪ ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ಹಾಕಿ ಬಾಡಿಸ್ತಾ ಇರಬೇಕು. ಅದು ಸ್ವಲ್ಪ ಗಟ್ಟಿಯಾಗಿ ಬಂದಾಗ ಒಂದು ಸ್ವಲ್ಪ ಉಪ್ಪು, ಖಾರ ಹಾಕ್ಬಿಟ್ಟು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಮಾಡಿ ಈ ಥರ ಮಾಡಿ ಸ್ಲೈಸ್ ಮಾಡಿ ಇಟ್ಟಿತ್ತು. ಹೆಸರು ರೇಖಾ ಅಂತೇಳಿ, ಶಾಶ್ವತಿ ಮಹಿಳಾ ಸಂಘದಿಂದ ಬಂದಿರೋದು. ನಾವು ಸ್ಯಾಂಡ್ವಿಚ್ ಮಾಡಿದ್ದೀವಿ. ಇದು ಸ್ವೀಟ್ ಕಾರ್ನಿಂದ ಮಾಡಿದ್ದೀವಿ. ಈಗಿನ ಟ್ರೆಡಿಷನ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಂಜೆ